ಓಂ ಶಾಂತಿ. ವಾಣಿ ಡೇಟು 16/4/2025 ಪ್ರಾತಃ ಮುರಳಿ. ಓಂ ಶಾಂತಿ. ಬಾಬ್ ದಾದಾ ಮಧುಬನ. ಮಧುರ ಮಕ್ಕಳೇ, ತಮ್ಮ ಅವಸ್ಥೆಯನ್ನು ನೋಡಿಕೊಳ್ಳಿ. ನನಗೆ ಒಬ್ಬ ತಂದೆಯೊಂದಿಗೆ ಮನಸ್ಸಿದೆಯೇ ಅಥವಾ ಯಾವುದೇ ಕರ್ಮ ಸಂಬಂಧಗಳೊಂದಿಗೆ ಮನಸ್ಸಿದೆಯೇ? ಪ್ರಶ್ನೆ: ತಮ್ಮ ಕಲ್ಯಾಣ ಮಾಡಿಕೊಳ್ಳಲು ಯಾವ ಎರಡು ಮಾತುಗಳ ಚಾರ್ಟನ್ನು ನಿತ್ಯವೂ ನೋಡಿಕೊಳ್ಳಬೇಕು? ಉತ್ತರ: ಯೋಗ ಮತ್ತು ನಡವಳಿಕೆ. ಈ ಚಾರ್ಟನ್ನು ನಿತ್ಯವೂ ನೋಡಿಕೊಳ್ಳಿ, ಪರಿಶೀಲನೆ ಮಾಡಿಕೊಳ್ಳಿ. ಯಾವುದೇ ಸೇವಾ ಭಂಗವಂತೂ ಮಾಡಲಿಲ್ಲವೇ? ಸದಾ ತಮ್ಮ ಹೃದಯವನ್ನು ಕೇಳಿಕೊಳ್ಳಿ, ನಾನು ತಂದೆಯನ್ನು ಎಷ್ಟು ನೆನಪು ಮಾಡುತ್ತೇನೆ. ತನ್ನ ಸಮಯವನ್ನು ಯಾವ ಪ್ರಕಾರದಲ್ಲಿ ಸಫಲ ಮಾಡುತ್ತೇನೆ. ಅನ್ಯರನ್ನು ನೋಡುತ್ತಿಲ್ಲವೇ? ಯಾರದೇ ನಾಮರೂಪದಲ್ಲಿ ಮನಸ್ಸು ಸಿಕ್ಕಿಹಾಕಿಕೊಂಡಿಲ್ಲವೇ? ಗೀತೆ: ಮುಖವನ್ನು ನೋಡಿಕೋ ಪ್ರಾಣಿ. ಧಾರಣೆಗಾಗಿ ಮುಖ್ಯ ಸಾರ. ಮೊದಲನೇದು, ಯಜ್ಞಪಿತನ ನಿಂದನೆಯಾಗುವಂತಹ ಯಾವುದೇ ಕರ್ಮವನ್ನು ಮಾಡಬಾರದು. ತಂದೆಯ ಮೂಲಕ ಯಾವ ಸದ್ಬುದ್ಧಿಯು ಪ್ರಾಪ್ತಿಯಾಗಿದೆಯೋ ಆ ಬುದ್ಧಿಯಿಂದ ಒಳ್ಳೆಯ ಕರ್ಮಗಳನ್ನು ಮಾಡಬೇಕಾಗಿದೆ. ಯಾರಿಗೂ ದುಃಖವನ್ನು ಕೊಡಬಾರದು. ಎರಡನೇದು, ಪರಸ್ಪರ ಉಲ್ಟಾ ಸಮಾಚಾರಗಳನ್ನು ಕೇಳಬಾರದು. ಜ್ಞಾನದ ಮಾತುಗಳನ್ನೇ ಮಾತನಾಡಬೇಕಾಗಿದೆ. ಸುಳ್ಳು ಹೇಳುವುದು, ಮನೆ ಹೊಡೆಯುವಂತಹ ಮಾತುಗಳೆಲ್ಲವನ್ನೂ ಬಿಟ್ಟು ಮುಖದಿಂದ ಸದಾ ರತ್ನಗಳೇ ಹೊರಬರಬೇಕಾಗಿದೆ. ಕೆಟ್ಟ ಮಾತುಗಳನ್ನು ಕೇಳಲು ಬಾರದು, ಹೇಳಲು ಬಾರದು. ವರದಾನ: 5 ವಿಕಾರರೂಪಿ ಶತ್ರುವನ್ನು ಸಹಯೋಗಿಯಾಗಿ ಪರಿವರ್ತನೆ ಮಾಡಿಕೊಳ್ಳುವಂತಹ ಮಾಯಾಜೀತ್, ಜಗತ್ ಜೀತ್ ಭವ. ವಿಜಯಿಗಳು ಖಂಡಿತವಾಗಿ ಶತ್ರುವಿನ ರೂಪ ಪರಿವರ್ತನೆ ಮಾಡುತ್ತಾರೆ. ಅಂದಾಗ ನೀವು ವಿಕಾರರೂಪಿ ಶತ್ರುವನ್ನು ಪರಿವರ್ತನೆ ಮಾಡಿ ಸಹಯೋಗಿ ಸ್ವರೂಪರನ್ನಾಗಿ ಮಾಡಿಬಿಡಿ. ಯಾವುದರಿಂದ ಅದು ಸದಾ ನಿಮಗೆ ನಮಸ್ಕಾರ ಮಾಡುತ್ತಿರುತ್ತದೆ. ಕಾಮವಿಕಾರವನ್ನು ಶುಭ ಕಾಮನೆಯ ರೂಪದಲ್ಲಿ, ಕ್ರೋಧವನ್ನು ಆತ್ಮೀಯ ನಶೆಯ ರೂಪದಲ್ಲಿ, ಲೋಭವನ್ನು ಅನಾಸಕ್ತ ವೃತ್ತಿಯ ರೂಪದಲ್ಲಿ, ಮೋಹವನ್ನು ಸ್ನೇಹದ ರೂಪದಲ್ಲಿ ಮತ್ತು ದೇಹಾಭಿಮಾನವನ್ನು ಸ್ವಾಭಿಮಾನದ ರೂಪದಲ್ಲಿ ಪರಿವರ್ತನೆ ಮಾಡಿದಾಗ ಮಾಯಾಜೀತ್, ಜಗತ್ ಜೀತ್ ಆಗಿಬಿಡುವಿರಿ. ಸ್ಲೋಗನ್: ಸತ್ಯ ಚಿನ್ನದಲ್ಲಿ ನನ್ನತನವೇ ಮಿಶ್ರಣವಾಗಿದೆ. ಯಾವುದು ಬೆಲೆಯನ್ನು ಕಡಿಮೆ ಮಾಡಿಬಿಡುತ್ತದೆ ಅದಕ್ಕೆ ನನ್ನತನವನ್ನು ಸಮಾಪ್ತಿ ಮಾಡಿ.